ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾಗರ ಪಂಚಮಿಯ ಮಹತ್ವ ಮತ್ತು ಅದರ ಆಚರಣೆ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನಷ್ಟು ಮಾಹಿತಿಯನ್ನು ಗುರುಜಿಯವರಿಂದ ಪಡೆಯೋಣ. ಗುರುಜಿ, ನಾಗರ ಪಂಚಮಿ ಅಂದರೆ ಮೊದಲನೇ ಹಬ್ಬ, ಸಾಕಷ್ಟು ವಿಜೃಂಭಣೆಯಿಂದ ನಡೆಸುವಂತಹದ್ದು. ಈ ಸಂದರ್ಭದಲ್ಲಿ ಸಿಹಿ ತಿಂಡಿ ತಿನಿಸುಗಳು ಹೆಚ್ಚಾಗಿ ಮಾಡ್ತಾರೆ. ನಾಗರ ಪಂಚಮಿಯಲ್ಲಿ ಯಾವೆಲ್ಲ ತಿಂಡಿಗಳನ್ನ ಮಾಡಬೇಕಾಗತ್ತೆ? ಸಾಮಾನ್ಯವಾಗಿ ಈ ಒಂದೊಂದು ಕಡೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಾದಂಥ ತಿನಿಸುಗಳನ್ನು ಮಾಡ್ತಕ್ಕಂಥದ್ದು. ಅಂದರೆ ನಾಗನಿಗೆ ನೈವೇದ್ಯ ಮಾಡ್ತಾ ಇದ್ದೇವೆ ಅಂಥೇಳಿ ಕೆಲವೊಂದು ಕಡೆ ಹಾಲನ್ನು ಅಷ್ಟೇ ಕೊಟ್ಟು ಪೂಜೆ ಮುಗಿಸ್ತಕ್ಕಂಥದ್ದು ಇರುತ್ತೆ. ಕೆಲವೊಂದು ಕಡೆ ಹಣ್ಣಿನ ಗೊನೆಯನ್ನು ಕೊಡ್ತಕ್ಕಂಥದ್ದು, ಅಂದರೆ ತನಿ ಎರಿತಕ್ಕಂಥದ್ದು ಅನ್ನುವಂಥದ್ದೊಂದು ಕ್ರಮ ಇದೆ. ಇನ್ನು ಎಳ್ಳುಂಡೆಯನ್ನು ಮಾಡ್ತಕ್ಕಂಥದ್ದು ಇದೆ. ತಂಬಿಟ್ಟು ಸೇವೆ ಅಂತ ಮಾಡ್ತಕ್ಕಂಥದ್ದು. ತಂಬಿಟ್ಟು ಅಂತಂದರೆ ಅದನ್ನು ಉಂಡೆ ಥರದೊಂದು ಇದನ್ನು ಮಾಡಿ ಸೇವೆ ಮಾಡ್ತಕ್ಕಂಥದ್ದಿದೆ. ಆಮೇಲೆ ಕೆಲವೊಂದು ಲಾಡುಗಳನ್ನು ಮಾಡಿ, ಲಡ್ಡುಗಳು ಅಂತ ಹೇಳ್ತೀವಲ್ಲ, ಆ ಲಡ್ಡುಗಳನ್ನು ಮಾಡಿ ಕೊಡ್ತಕ್ಕಂಥದ್ದು ಕೆಲವೊಂದು ಕಡೆ ವಾಡಿಕೆಗಳಿದೆ. ಇದು ಅಲ್ಲದೆ ಇನ್ನು ಮಲೆನಾಡು ಕರಾವಳಿ ಪ್ರದೇಶಗಳಲ್ಲಿ ಕೆಲವೊಂದು ಕಡೆ ಏನು ಮಾಡ್ತಾರೆ, ಅರಿಶಿಣ ಎಲೆ ಕಡುಬನ್ನು ಮಾಡ್ತಾರೆ. ಯಾಕೆಂತಂದರೆ ಅರಿಶಿಣ ಅನ್ನುವಂಥದ್ದು, ಈ ಮೂಲಿಕೆ ಇದೆಯಲ್ಲ, ಅರಿಶಿಣ ಕೊಂಬು ಅಂತ ನಾವು ಕರಿತೀವಲ್ಲ, ಈ ಅರಿಶಿಣ ಅನ್ನುವಂಥದ್ದು ನಾಗನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಒಂದು ಗಿಡ. ಸಾಮಾನ್ಯವಾಗಿ ನೀವು ಅರಿಶಿಣ ಹೊಲದಲ್ಲಿ ನಾಗಗಳು ಹೋಗಿ ಮಲ್ಕೊತವೆ. ಯಾಕೆಂತ ಹೌದೌದು, ಒಂದು ತಾಳೆ ಮರದಲ್ಲೂ ಸಮೇತ ಅದರೊಳಗೂ ಕೇದಿಗೆ ಇದರೊಳಗೆ ಸಹ ಮಲಗ್ತಕ್ಕಂಥದ್ದಿದೆ. ಎಲ್ಲಿ ಘಮ 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 ಅಂತ ಪ್ರಕೃತಿಯಿಂದ ಬರುತ್ತೋ ಆ ಘಮ ಅನ್ನುವಂಥ ಏನು ಇದೆ ಅರ್ಥ ಇದೆ, ಅಲ್ಲಿ ನಾಗ ಇರ್ತಾನಂತೆ. ಈ ರಾತ್ರಿ ರಾಣಿ ಗಿಡ ಅಂತ ಒಂದಿದೆ. ಆ ರಾತ್ರಿ ಹೂ ಬಿಡುತ್ತೆ, ಘಮ್ಮಂತ ಪರಿಮಳ ಬರ್ತಾ ಇರುತ್ತೆ. ಆ ಪರಿಮಳಕ್ಕೂ ಸಮೇತ ನಾಗಗಳು ಓಡಾಡತಕ್ಕಂಥದ್ದು ಇದ್ರೆ ಆ ಗಿಡಗಳ ಹತ್ರ ಅಂತೆ. ಈ ನಾಗನ ಈ ಹೂ ಬಿಡದೆ ಕೇವಲ ಕಂದಗಳಲ್ಲಿ, ಅಂದರೆ ಬೇರ್ನಲ್ಲಿ ಆ ಘಮ್ ಅನ್ನುವಂಥ ಪರಿಮಳ ಏನಿದೆ, ಆ ಪರಿಮಳಕ್ಕೆ ತಾನು ಇಷ್ಟಪಟ್ಟು ಹೋಗಿ ಮಲ್ಕೊಳ್ತಕ್ಕಂಥದ್ದು ಯಾವುದರಲ್ಲಿ ಅಂದರೆ ಅರಿಶಿಣಗಳಲ್ಲಿ. ಅರಿಶಿಣದ ಹೊಲಗಳಲ್ಲಿ ನಾಗಗಳು ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದ್ದರಿಂದ ಅರಿಶಿಣದ ಎಲೆಯನ್ನು ಕಡುಬು ಅಂತ ಮಾಡಿ ಕೊಡ್ತಕ್ಕಂಥದ್ದಿದೆ. ಈ ರೀತಿಯಾಗಿ ಒಂದೊಂದು ಪ್ರಾಂತ್ಯಕ್ಕೆ ಸೀಮಿತವಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಂಥ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಒಂದು ವಾಡಿಕೆ. ಒಟ್ಟಿನಲ್ಲಿ ಈ ನಾಗನ ಪೂಜೆಯನ್ನು ಮಾಡ್ತಕ್ಕಂಥ ಪದ್ಧತಿ ಯಾಕೆ ಹೆದರ್ಕೊಂಡು ಬಂದಿದೆ ಅಂತಂದರೆ, ನಿಜವಾಗ್ಲೂ ಹೆದರಿಕೆನಲ್ಲೇ ಅರ್ಧ ಪೂಜೆನ ಮಾಡ್ತಕ್ಕಂಥದ್ದು. ಯಾಕೆ ಈ ಹೆದರಿಕೆ ಬಂದಿದೆ ಅಂತಂದರೆ, ಒಂದು ನಿಗ್ರಹ ಮತ್ತು ಅನುಗ್ರಹ ಇವೆರಡು ಶಕ್ತಿ ನಾಗನಿಗೆ ಇರ್ತಕ್ಕಂಥದ್ದು. ನಿಗ್ರಹ ಏನು ಮಾಡ್ತಕ್ಕಂಥದ್ದು, ಸಂತಾನ ನಿಗ್ರಹವನ್ನು ಮಾಡ್ತಕ್ಕಂಥ ಶಕ್ತಿ ಇದೆ ಅವನಿಗೆ. ಅಥವಾ ಶುಭ ಸಮಾರಂಭಗಳನ್ನು ನಿಗ್ರಹಿಸ್ತಕ್ಕಂಥ ಶಕ್ತಿ ಇದೆ. ಅಂದರೆ ಮದುವೆ ಆಗದಿದ್ದ ಹಾಗೆ ಮಾಡ್ತಕ್ಕಂಥ ಶಕ್ತಿ ಇದೆ. ಎಷ್ಟೋ ಹೆಣ್ಣು ಮಕ್ಕಳಿಗೆ, ಎಷ್ಟೋ ಗಂಡು ಮಕ್ಕಳಿಗೆ ಮದುವೆ ಆಗ್ತಕ್ಕಂಥ ರೂಪಲಾವಣ್ಯಗಳಿರ್ತದೆ, ವಿದ್ಯೆ ಇರ್ತದೆ, ಉದ್ಯೋಗ ಇರ್ತದೆ, ಮನೆತನ ಇರ್ತದೆ, ಒಳ್ಳೆ ಕ್ಯಾರೆಕ್ಟರ್ ಇರ್ತದೆ, ಆದರೆ ಸಂಬಂಧವೇ ಕೂಡಿ ಬರೋದಿಲ್ಲ. ನಾಗನ ದೋಷ ಇದ್ದರೆ ಆಗೋದಿಲ್ಲ. ಓಕೆ, ಸರ್ಪದೋಷಗಳು ಒಂದಾದರೆ ಈ ಸರ್ಪ ರೋಗಗಳು ಅಂತಾನೂ ಹೇಳ್ತಾರೆ. ಈ ಸರ್ಪ ರೋಗಗಳು ಬರೋದು ಹೇಗೆ? ಹೌದು, ಈಗ ಕೆಲವೊಂದು ಸಂದರ್ಭದಲ್ಲಿ ನಾಗನಿಗೆ ಯಾವುದೋ ಒಂದು ಗೊತ್ತಿಲ್ಲದೋ ಅನ್ಯಾಯವಾಗಿ ತೊಂದರೆಯನ್ನು ಕೊಡ್ತಕ್ಕಂಥದ್ದು, ಹುತ್ತವನ್ನು ಒಡೆದು ಹಾಕ್ತಕ್ಕಂಥದ್ದು. ಮನೆ ಕಟ್ಟುವ ಅಂತ ನೆಪದಲ್ಲಿ ನಾವು ಮನೆ ಕಟ್ಟಬೇಕು ಅಂತೇಳಿ ಇದ್ದ ಮನೆಯನ್ನು, ಯಾವುದೋ ಒಂದು ಪ್ರಾಣಿ ಇದ್ದಂಥ ಮನೆ ಅಲ್ವಾ, ಅದು ದೇವರು ಅಂತ ನಂಬ್ಕೊಂಡಿರ್ತಕ್ಕಂಥದ್ದು, ಆ ಹುತ್ತವನ್ನು ಒಡೆದು ಹಾಕ್ತಕ್ಕಂಥದ್ದು. ಇದು ಇವರು ನಾವು ಮುಸ್ಲಿಮರು ನಾವು ಹೊಡೆದಾಕಿದ್ರೆ ಏನು ತೊಂದರೆ ಇಲ್ಲ, ನಾವು ಪೂಜೆ ಮಾಡಲ್ಲ, ನಾವು ಕ್ರಿಶ್ಚಿಯನ್ರು ನಾವು ಹೊಡೆದಾಕಿದ್ರೆ ಏನು ತೊಂದರೆ ಇಲ್ಲ, ಅವೆಲ್ಲ ಇಲ್ಲವೇ ಇಲ್ಲ. ಯಾಕೆಂತಂದರೆ ಭಗವಂತನಿಗೆ ಎಲ್ಲರೂ ಒಂದೇ ಅಲ್ವಾ. ಎಷ್ಟೋ ಜನ ಮುಸಲ್ಮಾನರು ಸಹ ನಾಗನ ಪ್ರತಿಷ್ಠಾಪನೆ ಮಾಡಿದ್ದಿದೆ. ಎಷ್ಟೋ ಜನ ಬೇರೆ ಧರ್ಮೀಯರು ಸಮೇತ ನಾಗನ ಪೂಜೆ ಮಾಡ್ತಕ್ಕಂಥದ್ದಿದೆ. ಹಿಂದೂ ಧರ್ಮ ಅಂತ ಅಷ್ಟೇ ಅಲ್ಲ, ಇಲ್ಲಿ ಇಂಥದ್ದು ಏನಾದ್ರು ನಾಗನನ್ನು ಹೊಡೆದು ಕೊಂದರೆ ಆಗ ಸರ್ಪ ಶಾಪ ಅಂತಿದೆ. ಮಕ್ಕಳು ಹುಟ್ಟಿ ಸಾಯ್ತಕ್ಕಂಥದ್ದು ಇರ್ತಕ್ಕಂಥದ್ದಿದೆ. ಗ್ರಹಚಾರಗಳಲ್ಲೂ ಕುಂಡಲಿಗಳಲ್ಲೂ ಸಮೇತ 5ನೇ ಮನೆಯಲ್ಲಿ ರಾಹು ಇದ್ದು ಪಾಪಗ್ರಹಗಳು ವೀಕ್ಷಿತವಾಗಿದ್ದರೆ ಅದು ಸರ್ಪಶಾಪ ಅಂತ ಹೇಳ್ತಕ್ಕಂಥದ್ದಿದೆ. ಕುಜ ವೀಕ್ಷಿತನಾಗಿದ್ದು ರಾಹು ಜೊತೆನಲ್ಲಿದ್ದರೆ ಸರ್ಪಶಾಪ ಅಂತ ಹೇಳ್ತಕ್ಕಂಥದ್ದಿದೆ. ಅಂದರೆ ಮಕ್ಕಳು ಹುಟ್ಟುತ್ತಾ ಅಬರ್ಷನ್ ಆಗ್ತಕ್ಕಂಥ, ಹೆಬ್ಬೆಚ್ಚಲು ಅಬರ್ಷನ್ ಅಂತ ಕರಿತೀವಲ್ಲ, ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಇದು ಅಲ್ಲದೆ ಚರ್ಮವ್ಯಾಧಿಗಳು ಬರ್ತಕ್ಕಂಥದ್ದಿದೆ. ಚರ್ಮವ್ಯಾಧಿಗಳು ಬಂದ ತಕ್ಷಣ ತೊನ್ನು ಬಂದಿದ್ದೆಲ್ಲ ಚರ್ಮವ್ಯಾಧಿ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ತಪ್ಪದು. ಎಲ್ಲ ತೊನ್ನು ಬಂದವರಿಗೆಲ್ಲ ಸರ್ಪನ ಕೊಂದಿದ್ದಾರೆ ಅಂತ ಅರ್ಥ ಅಲ್ಲ. ಅದು ಮೆಲನಿನ್ ಪಿಗ್ಮೆಂಟೇಷನ್ ಕಡಿಮೆ ಆದರೂ ಸಮೇತ ಕೆಲವೊಂದು ಸಂದರ್ಭದಲ್ಲಿ ಬರುತ್ತೆ. ಡ್ರಗ್ ರಿಯಾಕ್ಷನ್ ಆದರೆ ಬರುತ್ತೆ, ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ಆದರೆ. ಸೊ ಬೇರೆ ಬೇರೆ ಕಾರಣಗಳಿದೆ. ಸರ್ಪದಿಂದನೇ ಬಂದಿದೆ ಅನ್ನೋದಕ್ಕೆ ಲಕ್ಷಣಗಳೇ ಬೇರೆ. ಅದಕ್ಕೆ ನೀವು ಏನೇ ಪೂಜೆ ಮಾಡಿದ್ರೂ ಗುಣ ಆಗೋದೇ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ಮುಖ ಕಪ್ಪಾಗ್ತಕ್ಕಂಥದ್ದು, ಅಥವಾ ಒಂದು ಚರ್ಮ ಕಂಪ್ಲೀಟಾಗಿ ಒಂದು ಕೈನಲ್ಲಿ ಕಪ್ಪಾಗ್ತಕ್ಕಂಥದ್ದು, ಅಥವಾ ಈ ಕಡೆ ಸಂಟ್ಯಾನ ಆಗಿದ್ದು ಒಂದು ರೀತಿ ಆದರೆ ಅದಕ್ಕಿಂತ ವಿಪರೀತವಾಗಿ ಕಪ್ಪಾಗ್ತಕ್ಕಂಥದ್ದು. ಕಾಲು ಕೆಲವೊಂದು ಸಂದರ್ಭದಲ್ಲಿ ಆನೆ ಚರ್ಮದ ಥರ ರಫ್ ಆಗಿಬಿಟ್ಟು ಒಂದು ರೀತಿ ಕಪ್ಪಾಗ್ತಕ್ಕ, ಒಂದು ಸರ್ತಿ ಕಂಪ್ಲೀಟಾಗಿ ಗುಣ ಆಗೋದು, ಒಂದು ಸರ್ತಿ ಈ ಕಡೆ ಬರೋದು. ಇದ್ರ ಮಧ್ಯದಲ್ಲಿ ಸೋರಿಯಾಸಿಸ್ ಅನ್ನುವಂಥದ್ದೊಂದು ರೋಗ ಇದೆ. ಆ ಸೋರಿಯಾಸಿಸ್ ಬಂದಿರತಕ್ಕಂಥದ್ದು ಸರ್ಪದೋಷದಿಂದ ಅಂತ ಭಾಳಷ್ಟು ಜನ ಇದೇ ಮಾಡ್ತಿರ್ತಾರೆ, ಮಣ್ಣು ಹಚ್ಕೊಂಡು, ಹುತ್ತದ ಮಣ್ಣು ಹಚ್ಕೊಂಡು. ಸೋರಿಯಾಸಿಸ್ಸಿಗೆಲ್ಲ ಹುತ್ತದ ಮಣ್ಣು ಹಚ್ಕೊಂಡು ಮಾಡಬಾರ್ದು. ಆದ್ದರಿಂದ
ಯಾವ ಕಾಯಿಲೆ ಸರ್ಪದೋಷದಿಂದ ಬಂದಿದೆ ಆಗ ಸರ್ಪದೋಷವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಪೂಜೆಗಳನ್ನು ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಯಾವ ಕಾಯಿಲೆ ವೈಜ್ಞಾನಿಕವಾಗಿ ಬಂದಿದೆ ಅದು ಡಾಕ್ಟ್ರ್ ಹತ್ರ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ವೈಚಾರಿಕ ಹಿನ್ನೆಲೆಯಲ್ಲಿ ಆರಾಧನೆಯನ್ನು ಮಾಡಿದ್ರೆ ನಾಗನಿಗೂ ಖುಷಿಯಾಗತ್ತೆ, ನಾಗನೂ ಸಹ ಒಳ್ಳೆ ರೀತಿಯಲ್ಲಿ ಹರಿಸ್ಬೋದು ಇಲ್ಲಿ. ಓಕೆ, ಧನ್ಯವಾದ ಗುರುಜಿ. ಅಂದರೆ ನಾಗರ ಪಂಚಮಿ ಎಲ್ಲರೂ ಆಚರಣೆ ಮಾಡ್ತಾರೆ, ಎಲ್ಲರೂ ಹೋಗಿ ಹುತ್ತಕ್ಕೆ ಪೂಜೆ ಮಾಡ್ತಾರೆ, ಅದರ ವಿಶೇಷತೆ ಏನು ಅಂತ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಧನ್ಯವಾದ. ನಮಸ್ಕಾರ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಾಗರ ಪಂಚಮಿಗೆ ತನ್ನದೇ ಆದಂತಹ ಮಹತ್ವ ಇದೆ. ದಯವಿಟ್ಟು ಹುತ್ತಕ್ಕೆ ಮಾತ್ರ ಹಾಲಾಕಬೇಡಿ, ಕೇವಲ ನಾಗರ ಕಲ್ಲಿಗೆ ಹಾಕೋದ್ರಿಂದ ನಾಗ ಒಲಿತಾನೆ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 20.